ಇವಾಗ ತಾಂಡಿರವಲ್ಲ ಲಸ್ಮಕ್ಕ ನಮ್ಮದು ಏನಾನ ದೊಡ್ಡ ಮನ್ಸು ಮಾಡಿ ಇವತ್ತು ನೀನು ಸುಮ್ಮನೆ ಬಿಡಮ್ಮ ಅತ್ತ. ಏನೋ ಒಂದಿಷ್ಟು ಬಂದೈತೆ ನಿಂದು ಎಲ್ಲಿ ಐತೆ ಅಲ್ಲಿಗೆ ಮಾಡಿಕೆ ಸಾಕು. ನಿಂದೊಳ್ಳೆ ಏನಕ್ಕೈತಮ್ಮ, ನಂದು ಎಲ್ಲಿಗೈತ ನಾನು ಅಲ್ಲಿಗೆ ಮಾಡ್ಕೊಂತಿರೋದು ನನ್ನ ಹೊಲನ. ಇವಾಗ ನಂದು ಅಳತೆ ಎಂಬುದು ಗೌರ್ಮೆಂಟ್ ಎಂಬುದು ಹಿಂದಿಲ್ಗಾನ ಐತಿ ಅಂತೇಳಿ ನಂದು ಎಲ್ಲಿಗಾನ ತೋರಿಸೈತೆ ಅಲ್ಲಿವರೆಗೂ ನಾನು ಮಾಡ್ಕೊಂತಿರೋದು. ನಾನೇನು ಇವಾಗ ನನಗೆ ಸೇರ್ದಿಲ್ಲದೆಲ್ಲ ಏನು ಮಾಡ್ಕೊಂಡು ಇಳಿಸ್ತೀನಿ ನಂದೈತೆ ಅಂತ ಬಂದಿದ್ದ ನಮಗೇನಮ್ಮ ಗೊತ್ತು, ನಮಗೇನೋ ಗೊತ್ತಿತ್ತಾ? ಹಾಂ, ನಮಗೆ ಗೊತ್ತಿಲ್ಲ ಏನಿಲ್ಲ. ಅದು ಅಳತೆ ಪ್ರಕಾರ ಅಲ್ಲಿ ಬಂದಿರೋದು. ಈಗ ನಿನಗೆ ಬಂದಿದ್ರೆ ನೀನು ಬಿಡ್ತಿರ್ಲಿಲ್ಲ. ಏನು ಅಂದು ಅಂತಿದ್ದೆ. ಇವಾಗ ನೀನೇ ಆಗಲಿ ನಾನೇ ಆಗಲಿ ಯಾರು ಬಿಡಲ್ಲ, ಯಾರಿಗೂ ಬಿಡಲ್ಲ. ಯಾರಿಗೂ ಇವಾಗ ಬಿಡು ನಮ್ದು ಇಲ್ಗಾನ ಬಂದೈತೆ ಅಂದಮೇಲೆ ನಮ್ಮದೇ ಅಂತಾರೆ ಅಷ್ಟೇ. ನೀನು ನಿಂದೇನು ನಾನು ತಿಂದಿಲ್ಲ, ನೀನು ತಿಂದಿಲ್ಲ, ಸರಿನಾ? ಇವಾಗ ಏನೈತೆ ಅದು ಅಳ್ತಿ ಸುಮ್ಮನೆ ಬಿಡೋದು ಕಲಿ ಅಷ್ಟೇ. ಯಾರು ಹೇಳಿರಿಗಳಮ್ಮ, ನಾನು ಇರೋದು ಹೇಳ್ತೀನಿ. ನಾನು ಮಾತ್ರ ಬಿಡಲ್ಲ ಅಂದರೆ ಬಿಡಲ್ಲ. ಅಲ್ಲ ದುಡ್ಡು ಕೊಟ್ಟು ತಗೊಂಡಿದ್ವಿ ಏನಾನ, ಇವಾಗ ಅದನ್ನ ನಮ್ಮ ಹೆಸ್ರಿಗೆ ಮಾಡಿಸ್. ನಮ್ದಮ್ಮಂಗೆ ಕಣಮ್ಮದಿರೋದು. ನಮ್ಗೆ ಗೊತ್ತೇ ಆಗಲಿಲ್ಲ ಇದೆಲ್ಲ ನಾಳ್ತೆ ಹಿಂಗೆ ಮಾಡಿ ತಗೋಬೇಕು ಹಿಂಗೆಲ್ಲ ಐತಿ ಎಂಬುದು ನಮಗೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ರೆ ನಾವು ಮುಂದಾಗಲಿ ತಗೊಂತಿದ್ವಿ. ನನಗೆ ಗೊತ್ತಿರಲಿಲ್ಲ ಕಣಮ್ಮ, ನಿಜವಾಗ್ಲೂ ಗೊತ್ತಿಲ್ಲ. ಏನು ಮಾಡ, ನಿಜ ಗೊತ್ತಿಲ್ಲ. ಯಾತ ಸೌಕತಿ ಅಮ್ಮರು ಮಾತಾಡ್ತಾ ಇದ್ದಾರೆ. ಯಾತಮ್ಮವ್ರೆ ಏನೋ ಮಾತಾಡ್ತೀರಾ? ಇಲ್ಲಡಮ್ಮ, ನಾನು ಹಂಗೆಲ್ಲ ಪದೇ ಪದೇ ಹೇಳಲ್ಲ. ಯಾರು ಹೇಳಿರೋ ಅಷ್ಟೇ. ನಂದು ಎಲ್ಲಿಗೈತ ನಾನು ಅಲ್ಲೇ ಮಾಡ್ಕೊಂತೀನಿ. ನಾನು ಮಾತ್ರ ಬಿಡಲ್ಲ ಅಂದರೆ ಬಿಡಲ್ಲ ಅಷ್ಟೇ. ಅದೇನಾದರೂ ಪರವಾಗಿಲ್ಲ. ನಾನು ಹಂಗೆಲ್ಲ ಹೇಳಿದ್ದೆ ಹೇಳಲ್ಲ, ನಾನು ಬಿಡಲ್ಲ ಅಷ್ಟೇ. ನಿಮಗೆ ಬಂದಿದ್ರೆ ನೀವೇ ಬಿಡ್ತಿರ್ಲಿಲ್ಲಮ್ಮ. ಒಂದಡಿ ಏನೋ ಈ ಕಡೆಗೆ ಬರಬೇಕಾಗಿತ್ತು. ಒಂದಡಿ ಜಾಗಕ್ಕೆ ಹೆಂಗೆ ಆಡ್ತಿದ್ರೋ ಏನೋ ನೀವು ಗೊತ್ತಿಲ್ಲ. ನಿಜವಾಗ್ಲೂ ನಿಮಗೆ ಬಂದಿದ್ರೆ ನೀವು ಬಿಡ್ತಿರ್ಲಿಲ್ಲ. ಏನು ಮಾಡೋಣ ರತ್ನಮ್ಮ, ಈಗ ಹೇಳ್ತಾ ಇದ್ದೀನಿ. ಈಗ ಹೊಲ ಅಳತೆ ಮಾಡಿಸಿದ್ರಲ್ಲ ಲಸ್ಮಕ್ಕ, ಈ ಕಡೆಗೆ ಬಂದೈತೆ ನಮ್ಮ ಹೊಲದ ಕಡೆಗೆ ಒಂದು ಗದ್ದೆ ಹೋಗುತ್ತೆ, ಮೇಗಳ ಗದ್ದೆ. ಅದಕ್ಕೇ ನಮ್ಮದು ದುಡ್ಡು ಕೊಟ್ಟು ತಗೊಂಡಿರೋದು. ಇವಾಗ ನೋಡು ನಮ್ದು ಇನ್ನೆಷ್ಟಾಗುತ್ತೆ ಹಿಂಗಾದರೆ ಬಿಟ್ಕೊಡಮ್ಮ ಅಂತಂದರೆ ಇಲ್ಲ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಿ. ನೋಡಮ್ಮ ಹಿಂಗಾದರೆ ಹೆಂಗೆ ಬಿಟ್ಕೊಡು ಅಂತ ನಾವು ತಗೊಂಡಿರೋವಲ್ಲಂತೂ ನನಗಂತೂ ಮಲದಕ್ಕೆ ಯಾಕನ ಕೈ ಹಾಕಿದ್ನ ಏನೋ ಅಮ್ಮಂಗೆ ಆಗ್ತೈತೆ ಮಾಡ್ತಾರತ್ತಮ್ಮ. ಏನಾಗಲ್ಲಮ್ಮವ್ರೆ, ತಗೊಂಡಿರೋದೇನು ಲಾಸ್ ಇಲ್ಲ. ನೀವೇನು ಇವಾಗ ಹೊಲ ಕೊಡೋರೇ ಇಲ್ಲ, ತಗೊಂತೀವಿ ಅಂದ್ರೂ ಲಾಸ್ ಇನ್ನೇನು ಒಂದಿಷ್ಟೇನ. ಇವಾಗ ಯಾಕೆ ಬಿಡ್ತೀರಾ? ನೀನೇನು ಅವಳಲ್ದಕ್ಕೆ ಹೋಗಿಲ್ವಲ್ಲ, ಅವಳು ನಿಮ್ಮ ಹೊಲ್ದಕ್ಕೆ ಬಂದಿರೋದು. ನಂದು ಇಲ್ಗಾನ ಐತಿ ಅಂತ ಅವಳು ಬಂದಿರೋದು. ಮುಂಚೆಗೆ ಗೊತ್ತಿರೋಳು ಮಾಡಿಸ್ಕೋಬೇಕಾಗಿತ್ತು. ಮುಂಚೆಗೆ ನಂದು ಇಲ್ಗಾನ ಐತಿ ಅಂತ ಹೇಳಿ ಅವಳು ಬದ ಹಾಕ್ಯಬೇಕಾಗಿತ್ತು. ಇವಾಗ ಅಳತೆ ಮಾಡಿಸೋದು ಹೆಂಗೆ ಬಂದ್ಲು ಅವಳು? ನಂದು ಇಲ್ಗಾನ ಐತಿ ಅಂತೇಳಿ ಬಿಡಬೇಡ್ರಿ ಅಮ್ಮವ್ರೆ. ಏನೇ ಅಂದ್ರೂ ಇವಾಗ ಸವಾಸನೆ ಬೇಡಮ್ಮ ತಾಯಿ. ಒಟ್ಟು ಕಿತಾಪತಿ ಕೇಳಿ ಬೇಡಮ್ಮ ತಾಯಿ, ಸವಾಸನೆ ಬೇಡ, ಸುಮ್ಮನೆ ಇರು. ಅಯ್ಯೋ ಇದ್ದಾವೇನೆ ಅವೆಲ್ಲನ. ಹೊಲದ ಮೇಲೆ ಯಾವುದಾದ್ರೂ ಒಂದು ಅಕ್ಕಪಕ್ಕ ಬತ್ತಾವೆ, ಗುದ್ದಾಡೋದು ಕಿತ್ತಾಡೋದು ಇವೆಲ್ಲ ಇದ್ದಾವೇನೆ ಅಮ್ಮವ್ರೆ. ನೀವು ಅದಕ್ಕೆ ಬೇಜಾರಾದರೆ ಪಾಪ ನೀವು ಇಂಥವೆಲ್ಲ ನೋಡಿಲ್ಲ, ಗೌರವಾಗಿ ಬಯಸ್ತರು ನೀವು. ಇವೆಲ್ಲನ ಇಂಥವು ಗಲಾಟೆ ಅಂದರೆ ನಿಮಗೆ ಒಂಥರ ಭಯ. ಏನು ಅನ್ಸಲ್ಲ, ಅವೆಲ್ಲ ಇದ್ದಾವೆ ನೀ ಮನೆಯ ಮೇಲೆ. ಇವಾಗ ನೋಡಿ ನಮ್ಮ ಅಣ್ಣ ತಮ್ಮ ನಮ್ಮವ್ರು ಒಬ್ಬರೇ ಸೇರಲ್ಲ. ಹಂಗೆ ನಮ್ಮದು ಒಂಥರ ನಿಮ್ಮದು ಒಂಥರ. ಇಂಥ ಕೈಯಾಗ ದೊಡ್ಡ ಐತೆ ಪಾಪ, ಏನು ಮಾಡೋಕ್ಕೂ ಆಗಲ್ಲ. ಅಲ್ಲ ನನಗೆ ಇವಾಗ ಸವಾಸನೆ ಬೇಡಮ್ಮ ತಾಯಿ. ಒಟ್ಟು ಮಾರ್ಕೆಂಡ್ ತಾಯಿ ಎಲ್ಲ ಸುಮ್ಮನೆ ಬೆಂಗಳೂರು ಕಡೆಗೆ ಹೋಗೋಣ ಅನ್ನಿಸ್ಬಿಟ್ಟೈತೆ ನನಗೆ. ನಿಜವಾಗ್ಲೂ ಇವಾಗ ಸವಾಸನೇ ಬೇಡ ಅನ್ನಿಸ್ಬಿಟ್ಟೈತಿ. ಇಲ್ಲಿರೋದೇ ಬೇಡಪ್ಪ, ಸುಮ್ಮನೆಲ್ಲ ನಾ ಬೆಂಗಳೂರು ಕಡೆಗೆ ಹೋಗೋದು ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನಿಸ್ತೈತೆ ನಿಜವಾಗ್ಲೂ. ಸುಮ್ಮನತ್ತ ನಮ್ಮೂರಾಗ ನಾನು ಬೆಂಗಳೂರಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ, ದುಡ್ಡನ ಉಳಿಯೋದು. ಮೋಟ್ರು ಅದು ಇದು ತಂದುಬಿಟ್ರೆ ಎಷ್ಟು ಲಾಸ್. ಕರೆಂಟ್ ಎಳಿಸ್ಕೊಂಡಿದ್ದು, ಕರೆಂಟ್ ಒಂದು ಕಂಬ ನಿಲ್ಸ್ಕೊಂಡು ಕರೆಂಟ್ ಎಲ್ಲಿಸ್ಕೊಂಡೆ, ಕರೆಂಟ್ ಇಲ್ಲ ಹತ್ರ ಆಗುತ್ತೆ ಅಂತ ಹೇಳಿ ಎಷ್ಟು ನಾನು ಪಾಠ ಬಿದ್ದಿದ್ದೀನಿ ನಿಜವಾಗ್ಲೂ. ಎಷ್ಟು ಕಷ್ಟ ಬಿದ್ದರೂ ಇದ್ರಾಗ ₹1 ಆದಾಯ ನೋಡಿಲ್ಲ ಅಂದಮೇಲೆ ಬರೀ ಕದೇ ಆಯಿತು. ಅಲ್ಲೇ ಇದೇ ದುಡ್ಡಿಗೆ ನಾನು ಮನೆ ಯಾವ್ದಾನ ಒಂದೆರಡು ಮನೆ ಕಟ್ಟಿದ್ರೆ ಅಲ್ಲಿ ಬಾಡಿಗೆ ದುಡಿಯವು. ನೆಮ್ಮದಿಗೆ ಬಾಡಿಗೆ ತಗೋಬೋದಾಗಿತ್ತು ನಾನು. ಏನು ಮಾಡೋಣ, ಎಲ್ಲನ ಮಾರ್ಕೊಂಡು ಹೋಗ್ತೀನಿ ಅಮ್ಮ ತಾಯಿ. ನಾನು ಸುಮ್ಮನೆ ಯಾರನ್ನ ತಾಮರಿದ್ರೆ ಸುಮ್ಮನೆ ಮಾರ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತೀನಿ. ಅಯ್ಯೋ ಅಮ್ಮವ್ರೆ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಬಂದು ತಾಂಡಿದ್ಕೋ ಏನೋ ಸಾರ್ಥಕ ಇರಲ್ಲ, ಅವೆಲ್ಲ ಆಗ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ. ನೀವು ಹೇಳತ್ತ ನೀವು ಸುಮ್ಮನೆ ಇಲ್ಲೋಡ್ರಿ, ತಲೆ ಕೆಡಿಸ್ಕೊಬೇಡ್ರಿ. ಬತ್ತಾವೆ ನೀರೇನು, ಒಂದು 2 ದಿನ ಸುಧಾರಿಸ್ರಿ. ಈ ಮಳೆಗಾಲಕ್ಕೆ ಹಾಕ್ಸಿರಿ ಬತ್ತಾವೆ. ಇಲ್ಲ ನಾನು ನೋಡಿ ನೀವು ಅವ್ನು ಸಿದ್ಲಿಂಗ್ ಒಂದಿಟ್ಟು ಪಾಯಿಂಟ್ ಮಾಡಿಕೊಟ್ರಿ ಹಿಂಗೆ ಕಳ್ಕೊಂತ ನಮ್ಮಂಗೆ ಆಡ್ತಾನೆ ಹೋಗತ್ತ. ಅಯ್ಯೋ ಮಾಡ್ಕೊಡಲ್ಲ ಕಣಪ್ಪ ನಮ್ಮಂತರ್ಗ ಅವರು. ಮಾಡ್ಕೊಡಲ್ಲ. ಯಾಕೆ ಇವಾಗ ಸುಮ್ಮನೆ ಇದ್ದು ಬಿಡು. ನಾನು ಸುಮ್ಮನೆ ಮಾರ್ಕೊಂಡು ಹೋಗ್ತೀನಿ. ಯಾರನ್ನ ತಾಮರಿದ್ರೆ ಹೇಳಪ್ಪ, ಸುಮ್ಮನೆ ಬೆಂಗಳೂರು ಕಡೆಗೆ ಹೋಗ್ತೀನಿ. ಸರಿ ಕಂಟಿ ಬಂದಾಗಿಂದ ಬರೋಣ ನಮ್ಮ ಹೊಲಕ್ಕೆ ಇಕ್ಕದೇ ಆಗೈತೆ ಹೊರ್ತನು ಒಂದು ಏಟಾದ್ರೆ ₹1 ಲಾಭ ನೋಡಿಲ್ಲ, ಒಂದು ಬೆಳೆ ಬೆಳೆದಿಲ್ಲ, ಏನಿಲ್ಲಪ್ಪ. ಬರೀ ಇಕ್ಕದೇ ಆಗೈತೆ ಅಂದರೆ ಈಗ ಗೊತ್ತಾಗ್ತೈತೆ ರೈತರ ಬೆಲೆ ಏನು ಅಂತ. ಈಗ ಹಿಂಗೆ ಬೋರ್ ಹಾಕ್ಸೋದು, ಬೋರ್ನ ನೀರು ಬೀಳ್ದಂಗೆ ಆಗೋದು, ಬೆಳೆ ಬರ್ದಂಗೆ ಆಗೋದು. ಈಗ ಮೋಟ್ರ್ ತಂದೆಲ್ಲ ಬಿಟ್ಟರೆ ನೀರೇ ಬರ್ದಂಗೆ ಆಗೋದು. ಬರೀ ಈಗ ಇಂಥ ಕಷ್ಟಗಳು. ಸ್ಟಾರ್ಟ್ರು ಮೋಟ್ರು ಸುಡೋದು,
ಅಯ್ಯೋ ಭಾಳ ಕಷ್ಟ ರೈತರದ್ದು, ಅದನ್ನ ಎತ್ತಿಸ್ಬೇಕು, ಮೋಟ್ರು ಸುತ್ತಿಸ್ಬೇಕು. ಅಯ್ಯೋ ಸಲ ಬೋರ್ ಹಾಕ್ಸಿದ ಮೇಲೆ ಸುಮ್ಮನೆ ಅಲ್ಲ. ಅಯ್ಯೋ ಭಾಳ ಕಷ್ಟ ಜೀವನ. ಈಗ ಗೊತ್ತಾಗ್ತೈತಿ ರೈತರ ಜೀವನ ಬೋಲ್ ಕಷ್ಟ ಅಂತ. ನಾವು ಸುಮ್ಮನೆ ಎಲ್ಲ ಮಾಡ್ಕೊಂಡು ಬೆಂಗ್ಳೂರು ಕಡೆಗೆ ಹೋಗ್ತೀನಪ್ಪ ಸ್ವಾಮಿ. ಯಾರನ್ನ ತಾಮರಿದ್ರೆ ಹೇಳು. ಸುಮ್ಮನಿರತ್ತ ನೀನು ಯಾರನ್ನ ಆಡ್ಕೊಂತಾರೆ. ಬಂತು ಓತು ಬಂದ್ಲು ಓದ್ಲು ಅಂತಾರೆ. ಸುಮ್ಮನಿರ್ರಿ. ಯಾಕೆ ನೀವು ಬೇಜಾರಾಗ್ತೀರ? ಬೇಜಾರಾಗಬೇಡ್ರಿ. ನೀವು ಸುಮ್ಕಿರಿ ಅಮ್ಮವ್ರಿ. ನೀವು ಬಾರ್ಕೊಂಡು ಹೋಗ್ಬಿಟ್ರಿ. ನಾವು ಅದಕ್ಕೆ ಮನೆನೇ ಕೊಟ್ಟಿಟ್ಕೊಂಡಿದ್ದೀವಿ ನಿಮಗೆ. ಮುಂದೊಂದು ದಿನ ಒಳ್ಳೇದಾಗುತ್ತೆ. ನಿಮ್ಮಿಂದ ನೀವು ಆಶೀರ್ವಾದ ನಮಗೂ ಏನೋ ಒಂದು ಅನುಕೂಲ ಆಗುತ್ತೆ. ಹೂವಿನ ಗಿಡ ಬೆಳ್ಕೊಂತೀವಿ ನಾವು. ಹೂವಿನ ಗಿಡಕ್ಕೆ ನೀರು ಹಾಕ್ತೇವೆ ಅಂತೇಳಿ, ನೀವು ಹಾಕ್ಸೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕಾಯ್ತಾ ಇದೀವಿ ಅಮ್ಮವ್ರೆ. ನೀವೇನ್ರಿ ಅಮ್ಮವ್ರಿ ನೀವು ಹಿಂಗೆ ಮಾಡ್ತೀರಾ? ಇಲ್ಲಮ್ಮ ನಾನೆಲ್ಲ ಮಾರ್ಕೊಂಡು ಹೋಗ್ತೇನೆ. ಸುಮ್ಮನೆ ಯಾಕೆ ಸವಾಸನ ಬೇಡಮ್ಮ. ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಂಬನಿ ಹೇಳ್ರತ್ನಮ್ಮ. ಸುಮ್ಮನೆ ಎಷ್ಟೊಂದು ದುಡ್ಡು ಹೇಳು, ಸುಮ್ಮನೆ ಲಾಸ್ ಮಾಡ್ಕೊಂಡಿರೋದು. ಬೇಡಮ್ಮವ್ರೆ ಹೋಗ್ಬೇಡ್ರಿ. ಬೇಡ 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 ಹೋಗ್ಬೇಡ್ರಿ ನಿಮ್ದು ಅಮ್ಮಯ್ಯ ಹೋಗ್ಬೇಡ್ರಿ. ನಿನ್ನನ್ನೇ ನಂಬ್ಕೊಂಡಿದ್ದೀನಿ ನಾನು. ಹೋಗ್ಬೇಡ್ರಿ ಅಮ್ಮವ್ರೆ, ಹೋಗ್ಬೇಡ್ರಿ ಅಮ್ಮವ್ರೆ. ನಿಮ್ಮ ಕಾಲಿಗೆ ಬೀಳ್ತೀನಿ, ಹೋಗ್ಬೇಡ್ರಿ. ನೀವು ಹೋದ್ರೆ ನೀವು ಸದ್ರ ಆಗ್ಬಿಡ್ತೀರಾ. ನನಗೂ ಬೆಲೆ ಇರೋದಿಲ್ಲ ಅಮ್ಮವ್ರೆ. ನೀವಿರೋದಕ್ಕೆ ನನಗೊಂದಿಷ್ಟು ಬೆಲೆ ಐತಿ. ಪ್ಲೀಸ್ ಅಮ್ಮವ್ರೆ ಹೋಗ್ಬೇಡ್ರಿ, ನೀವು ಹೋಗ್ಬೇಡ್ರಿ. ಎಲ್ಲಿಗೆ ಹೋಗ್ತಾರಂತೆ ನಮ್ಮ ಅವ್ರು ಅಲ್ಲೇನಿ? ಅಜ್ಜಿ ಸುಮ್ಮನೆ ಹೋಗೋಣತ್ತ ಅಂತ. ಏನತ್ತ ಇಲ್ಲಿ ಸುಮ್ಮನೆ ಇದ್ದು ಎಲ್ಲ ಲಾಸ್ ಮಾಡ್ಕೊಂಬತ್ತೀನಿ. ನಾನು ಹೊಲ್ದಾಗ ಹಾಕಿ ಬಂಡವಾಳ ಎಲ್ಲ ಲಾಸ್ ಮಾಡ್ಕೊಂಬತ್ತೀನಿ. ನಾನು ಸುಮ್ಮನೆ ಎಲ್ಲ ಮಾರ್ಕೊಂಡು ಬೆಂಗ್ಳೂರು ಕಡೆಗೆ ಹೋಗೋಣ ಅಂತ ಇದ್ದೀನಿ. ಹೊಲ ಎಲ್ಲ ಸುಮ್ಮನೆ ಮಾರ್ಕೊಂಡತ್ತ ಯಾರಮ್ಮತ್ತ. ಸಾಕಾಗೈತೆ ಅಲ್ಲೇ ನೀವು ಹೊಲಕ್ಕೆ ಬಂಡವಾಳ ಹಾಕಿ 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 ಸಾಕಾಗ್ಬಿಟ್ಟೈತಿ. ಅದಕ್ಕಾಗಿನ ಸುಮ್ಮನೆ ಮಾರ್ಕೊಂಡು ಹೋಗೋಣ ಅಂತ. ಅಯ್ಯೋ ಮಾರ್ಕೊಂಡು ಹೋದ್ರೆ ಆಡ್ಕೊಂತಾರೆ ಜನ. ಅಯ್ಯೋ ಒಂದೆರಡು ದಿನ ಮ್ಯಾರ ಯಾಕೆ ಬಂದಿದ್ದಿಲ್ಲಿ, ಒಂದೆರಡು ದಿನ ಮ್ಯಾರದ್ಲು ಅಂತಾರೆ. ಅಷ್ಟಕ್ಕೂ ಇಲ್ಲಿ ತಾಮರಿ ಯಾರು ಇಲ್ಲ. ಯಾರು ತಾಮ್ತಾರೆ? ಬೇಡ ಮರ ಇಲ್ಲಿ ಯಾರು ತಾಮಲ್ಲ. ಇವಾಗ ನೀವು ಕೊಟ್ಟರು 6 ಅಂತ ಕೇಳ್ತಾರೆ. ಸುಮ್ಮನೆ ಲಾಸ್ ಮಾಡ್ಕೊಂತೀರ. ಹೊಲ ಇದ್ರೆ ಹತ್ತು ಹೋಗಲ್ಲ ಇರುತ್ತಿ. ನೀವು ಸುಮ್ಮನೆ ಏನಾರ ಮಾಡೋದು ಕಲ್ಕೊಡ್ರಿ. ಅಯ್ಯೋ ನೀವು ಸುಮ್ಮನೆ ಮಾರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಹೊಲ ಇರುತ್ತೆ, ಇರುತ್ತೆ ಅಷ್ಟೇ. ಮಾರೋದಂತೂ ಮಾರಬೇಡ್ರಿ. ಸುಮ್ಮನೆ ಯಾಕೆ ಮಾರ್ತೀರ? ಅಲ್ಲಿ ನೀರು ಬಿಡಲಿಲ್ಲ, ಅಡಿಕೆ ತೋಟ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ? ಇಕ್ಕೊಂಡು ಅದೇ ಹೊಲ ಎಲ್ಲ ಮಾರಾಟ ಮಾಡಿಬಿಟ್ಟು ಅಲ್ಲೆಲ್ಲಾದ್ರೂ ಸೈಟ್ ತೊಗೊಂಡು ಬೆಂಗಳೂರಲ್ಲೆಲ್ಲ ಅಂಥದ್ರಲ್ಲಿ ಅಪಾರ್ಟ್ಮೆಂಟ್ಗಳು ಮಾಡೋದು, ಏನಾದರೂ ಬೇರೆ ಪ್ಲಾನಿಂಗ್ ಮಾಡೋದು, ಒಂದು 4 ಅಫ್ಟೇರ್ ಮನೆ ಕಟ್ಟೋದು, ಏನಾದರೂ ಬೇರೆ ಪ್ಲಾನಿಂಗ್ ಮಾಡಿದ್ರೆ ಅತ್ಲಗಲ್ಲಿ ಆದಾಯ ಆದರೂ ಬರುತ್ತೆ. ಆದಾಯ ಇಲ್ಲ ಸುಮ್ಮನೆ ಇಕ್ಕೊಂಡು ಏನು ಮಾಡ್ತೀವಿ? ಈಗ ಬಂದಾಗಿಂದನೂ ನೀನು ನೋಡ್ದಂಗೆ ಎಷ್ಟು ಹಾಕಿದ್ದೀನಿ ಹೊಲಕ್ಕೆಲ್ಲ ನಾನು ಅದಕ್ಕೆ ದುಡ್ಡು. ಇವಾಗ ನೋಡಿದ್ರೆ ಇಲ್ಲ ಸ್ಮಕ್ಕ ಹಿಂಗೆ ಅಳತೆ ಮಾಡಿಸೋಳೆ. ಇದು ಬೇರೆ ಈಗ ಹೆಚ್ಚು ಕಮ್ಮಿ ಆಗೈತೆ. ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಎಲ್ಲ ಹಿಂಗೆ ಲಾಸ್ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಯಾವಾಗ ತಗೊಂಡು ಏನೋ ಅದರಿದ್ರು ಹೊಲನ ಅವಾಗಿಂದನೂ ತಗೊಂಡಾಗಿಂದಲೂ ಬರೀ ಹಿಂಗೆ ಆಗ್ತೈತಿ. ಅದು ಯಾವಗಳಿಗೆ ತಣ್ಣೋ ಏನೋ ಅನ್ನಿಸ್ತೈತೆ. ಒಳ್ಳೆಗಳಿಗೆ ತಗೋಬೇಕಾಗಿತ್ತು. ನಾನು ತಗೊಂಡು ಇವತ್ತು ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ ಹೋಗತ್ಲಾಗಿ. ತಗೊಂಡಾಗಿಂದ ಬರೀ ಆ ಹೊಲಕ್ಕೆ ಬಂಡವಾಳ ಹಾಕಿದ್ದೀನಿ ಹೊರತು ಆ ಹೊಲದಿಂದ ನಾನು ಏನು ತಗೊಂಡಿಲ್ಲ. ಏನೇನು 1 ರೂಪಾಯಿ ಆದಾಯ ನೋಡಿಲ್ಲ. ಹಂಗೆ ಮತ್ತೆ ಅಯ್ಯೋ ಹೊಲಕ್ಕೆ ಹಾಕೋದು ಬೋಲ್ ಕಷ್ಟ. ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಕಣಮ್ಮ. ರೈತರದ್ದು ಹಿಂಗೆ ಮತ್ತೆ ಬಂಡವಾಳ ಹಾಕ್ಬಿಡ್ತಾರೆ. ಆಮೇಲೆ ಅದ್ರಾಗೆ ಒಂದು ಹೋಯ್ತು ಬಂದರೆ ಒಂದು ಹೋಯ್ತು, ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಏನು ಮಾಡಲ್ಲ, ಎಡವಟ್ಟುಗಳು ಆಗ್ತಿರ್ತವೆ. ಏನು ಮಾಡೋಣಪ್ಪ. ನನಗಂತೂ ಹೊಲ ಅಳತೆ ಮಾಡಿಸಿ ಅದಕ್ಕೂ ನಮ್ದು ಬೇರೆ ಸ್ವಲ್ಪ ಬಂದೈತಿ. ಏನು ಜಾಸ್ತಿ ಏನು ಬಂದಿಲ್ಲ. ಒಂದು ಗದ್ದೆ ಹೋಗುತ್ತೆ. ಅದಕ್ಕೇ ನಮ್ಗೊಂಥರ ಭಯ ಆಗೈತಿ. ಸುಮ್ಮನೆಲ್ಲ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೋಗೋಣ ಅನ್ನಿಸ್ತೈತೆ ನನಗಂತೂ. ನೋಡ್ತಾ ಇರ್ರಿ, ನೆನನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.